ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಎಳ್ಳು ಹೋಳಿಗೆ ಯಾವ ಥರ ಮಾಡ್ತಾರೆ ಅಂದರೆ ಎಳ್ಳು ಹೋಳಿಗೆ ಮತ್ತು ಕಡಲೆ ಹೋಳಿಗೆ ಯಾವ ಥರ ಮಾಡ್ತಾರೆ, ಶೇಂಗಾ ಹೋಳಿಗೆ. ಸೊ ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವೇ ಮೊದಲು ನೋಡಬಹುದು. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೊಂದು ಹಬ್ಬದ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಹೊಲ ಇದ್ದವರು ಈ ಥರ ಹೋಳಿಗೆ ಎಲ್ಲ ಮಾಡ್ಕೊಂಬಿಟ್ಟು ಹೊಲಕ್ಕೆ ತೊಗೊಂಡು ಹೋಗ್ತಾಯಿದ್ರು. ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಬಿಟ್ಟು ನಂತರ ಹೊಲದಲ್ಲಿ ತಾವು ಬೆಳೆದ ಬೆಳೆಗೆ ಪೂಜೆ ಮಾಡಿಕೊಂಡು ನಂತರ ಅಲ್ಲಿರೋ ದೇವರುಗಳಿಗೆ ಪೂಜೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಎಲ್ಲರೂ ಬರ್ತಾಯಿದ್ರು. ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಶೇಂಗಾ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ, ಯಾವ ಥರ ಇರುತ್ತೆ ಅಂತಂದು. ನೋಡಿ, ಮೊದಲು ಅರ್ಧ ಕೆ.ಜಿ ಶೇಂಗಾ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಎಳ್ಳು ಈ ಥರ ಹುರಿದ್ಬಿಟ್ಟು ಚೆನ್ನಾಗಿ ಇಟ್ಕೋಬೇಕು. ಎಳ್ಳು ಚೆನ್ನಾಗಿ ಈ ಥರ ಹುರಿದು ಅದು ಚಿಟಪಟ ಅಂತ ಸಿಡಿಬೇಕು, ಅಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನೋಡಿ, ಅರ್ಧ ಕೆ.ಜಿ ನಾನು ಶೇಂಗಾ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಒಂದು ಬಟ್ಲದಷ್ಟು ಪುಟಾಣಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅರ್ಧ ಕೆ.ಜಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ.ಜಿ ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಶೇಂಗಾ ಹೋಳಿಗೆ ಯಾವ ಥರ ಮಾಡ್ತೀವಿ ಅದೇ ಥರ ಎಳ್ಳು ಹೋಳಿಗೆನ ಅದೇ ಥರ ಸೇಮ್ ರೆಸಿಪಿ ಮಾಡೋದು. ಸೊ ಇವಾಗ ನಾನು ಶೇಂಗಾ ಹೋಳಿಗೆದು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪುಟಾಣಿ ಹಿಟ್ಟು, ಅದಕ್ಕೆಲ್ಲ ಬೆಲ್ಲ ಮತ್ತು ಶೇಂಗಾ ಎರಡು ರುಬ್ಕೊಂಡ್ಬಿಟ್ಟು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಮತ್ತು ಶೇಂಗಾ ಎರಡು ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂಥ ಅದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಮೈದಾ ಹಿಟ್ಟನ್ನು ನಾದ್ಕೋಬೇಕು. ನೆಕ್ಸ್ಟು ಈ ಥರ ಒಡ್ಡಿ ಮಾಡಿಕೊಂಡು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ನಾದ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಿಟ್ಟು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊತೀವಿ ಆ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಈ ಥರ ಉಂಡೆ ಮಾಡಿಬಿಟ್ಟು ಇಟ್ಕೋಬೇಕು, ಅಂದರೆ ನಮಗೆ ಚಪಾತಿ ಥರ ಲಟ್ಸೋದಕ್ಕೆ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ನಾದ್ಕೊಂಡು ಈ ಥರ ಉಳ್ಳಿ ಮಾಡಿ ಇಟ್ಕೊಂಡಿದ್ದಾಳೆ. ನಂತರ ಶೇಂಗಾದು ಮಾಡ್ತಿದ್ದಾಳೆ. ಇನ್ನೂ ಮಾಡ್ಕೊಂಬಿಟ್ಟು ಚೆನ್ನಾಗಿ ಹಿಟ್ಟಲ್ಲಿ ಹೋಳಿಗೆ ಥರ ನಾವು ಒಬ್ಬಟ್ಟು ಯಾವ ಥರ ಮಾಡ್ತೀವಿ ಆ ಥರ ನೋಡಿ ಈ ಥರ ಉಂಡೆ ಥರ ಮಾಡ್ಕೊಂಬಿಟ್ಟು ಸುತ್ತಲೂ ಈ ಥರ ಮಾಡ್ಕೊಂಬಿಟ್ಟು ಚೆನ್ನಾಗಿ ಲಟ್ಟಿಸ್ಬೇಕು. ಅಂದರೆ ಎಷ್ಟು ನಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ಇಲ್ಲ ದಪ್ಪ ಬೇಕಂದ್ರೆ ದಪ್ಪ, ಈ ಥರ ಲಟ್ಟಿಸಿ ಮಾಡಬೇಕು. ಅಂದರೆ ಮುಂದೆ ಲಟ್ಟಿಸ್ಬೇಕು. ಭಾಳ ದೊಡ್ಡವು ಮಾಡಿದರೆ ತೆಳ್ಳಗಾಗುತ್ತೆ. ಸೊ ಸ್ವಲ್ಪ ದಪ್ಪ ಮಾಡಿದರೆ ಚಿಕ್ಕದಾಗುತ್ತೆ. ಅಂದರೆ ದೊಡ್ಡದು ಮಾಡಿದರೆ ಅಂಚಿಗೆ ಹತ್ಕೊಂಡ್ಬಿಡ್ತಾವೆ ತಿಳು ಮಾಡಿದರೆ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದು ದಪ್ಪಗೆ ಮಾಡಿದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈ ಥರ ಇನ್ನೊಂದು ಹೋಳಿಗೆ ಮಾಡೋದಕ್ಕೆ ಈ ಥರ ಮಾಡ್ತಿದ್ದೀವಿ. ಈ ಥರ ಒಂದೊಂದಾಗಿ ಬೆನೆಸ್ಕೊತ ಹೋಗಬೇಕು. ನಾವು ಬೇಕಾದರೆ ಎಣ್ಣೆ ಹಾಕ್ಕೊಂಡು ಬೆನೆಸ್ಕೋಬೋದು, ಎಣ್ಣೆ ಅಥವಾ ತುಪ್ಪನ. ಬೇಕಾದರೆ ತುಪ್ಪನೂ ಹಾಕ್ಕೋಬೋದು, ಇಲ್ಲ ಎಣ್ಣೆನಾದರೂ ಹಾಕ್ಕೋಬೋದು. ಹಾಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಫೈನಲಿ ಇಷ್ಟು ಹೋಳಿಗೆ ರೆಡಿ ಆದವು. ಇದು ಎಷ್ಟು ದಿವಸ ಇಟ್ಟರೂ ಏನೂ ಆಗೋದಿಲ್ಲ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.